ಬಾದಾಮ್. ಎಲ್ಲ ಕೆಲಸ ಮಾಡ್ತೀರಾ ತಾನೆ? ಅವ್ರನ್ನೇನ್ ನೋಡ್ತೀರಾ? ನನ್ನ ನೋಡಿ, ನನ್ನ ಮಾತಾಡ್ಸಿ. ನಾನು ಅವ್ರ ಕನ್ನಡ ಬರಲ್ವಾ? ಹಾ, ಮತ್ತೆ ನಾನು ನಿಮ್ಮನ್ನ ಕೇಳಿದ್ರೆ ಅವ್ರನ್ನ ನೋಡ್ತಾ ಇದ್ದೀರಾ? ಸೀಟ್ ಬೆಲ್ಟ್ ಹಾಕೊಳ್ಳಿ. ಇದೇ ಹಾಕೊಂಡ್ಬಿಡ್ತೀರಾ? ಹಾಕೊಳ್ಳಿ. ಇಳಿರಿ, ಜೋರಾಗಿ ಇಳಿರಿ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಈಗ ಎಲ್ಲ ಕೆಲಸ ಮಾಡ್ತೀರ ತಾನೆ? ಈ ವಿಷಯ ಏನಂದ್ರೆ ಅಣ್ಣ, ಅವ್ರೇನ್ ಹೇಳಿದ್ರು ನಿಮ್ಗೆ? ಹೇಳೋರ? ವಿಷಯ ಏನಂದ್ರೆ, ನಿನ್ನೆ ಒಂದ್ ಸ್ವಲ್ಪ ಹುಡುಗರೆಲ್ಲ ಎಣ್ಣೆ ಹೊಡೆದ್ಬಿಟ್ಟಿದ್ವಿ. ಎಣ್ಣೆ ಹೊಡೆದಾಗ ಏನಾಗ್ಬಿಟ್ಟಿದೆ, ಯಾರೋ ಬೇರೆ ಯಾರೋ ಹುಡುಗರು ಬಂದ್ಬಿಟ್ಟಿದ್ರು. ನಮ್ಮ ಹತ್ರ ಜಗ್ಲಕ್ ಬಂದಿದ್ರ. ಅದ್ರಲ್ಲಿ ನಮ್ಮ ಹುಡುಗ ಒಬ್ಬ ಏನ್ ಮಾಡ್ಬಿಟ್ಟವನೆ, ಇಲ್ಲಿ ಹಿಂದೆ ಕೂತವನಲ್ಲ ಅವನು, ಆ ಬಿಯರ್ ಬಾಟ್ಲ್ ಹೊಡೆದ್ಬಿಟ್ಟು ಚುಚ್ಚಿಬಿಟ್ಟವನೆ. ಅಯ್ಯೋ ಪಾಪಿಗಳ! ಅದು ಚುಚ್ಚಿ ಎಲ್ಲ ರಕ್ತ ಎಲ್ಲ ಬಂದು ಬೋಟಿ ಎಲ್ಲ ಆಚೆ ಬಂದ್ಬಿಟ್ಟೈತೆ. ಈಗ ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟು ಇನ್ ಮೇಲೆ FIR ಹಾಕ್ಬಿಟ್ಟಿದ್ದಾರೆ, ಬಿಯರ್ ಬಾಟ್ಲಲ್ಲಿ ಚುಚ್ಚಿದ್ದಕ್ಕೆ. ಈಗ ಪೊಲೀಸ್ ಅವ್ರ ಏನಂತವ್ರೆ, ಅವನ್ನ ಮರ್ಯಾದೆ ಕರ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನಾವೇ ಮನೆಗ್ ಬಂದು ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇವ್ನು ಇನ್ನು ಓದ ಹುಡುಗ ಪಾಪ, ಇನ್ನು ಮದುವೆ ಆಗಿಲ್ಲ, ಏನಿಲ್ಲ, ಫ್ಯೂಚರ್ ಇನ್ನು ತುಂಬಾ ಐತೆ. ಅದಕ್ಕೆ ನಾನೇನ್ ಹೇಳಿದೆ ಅಂದ್ರೆ, ಈಗ ನೀವು ಬನ್ನಿ ನನ್ನ ಜೊತೆ, ಸರ್ ಆ ಬಿಯರ್ ಬಾಟ್ಲಲ್ಲಿ ನಾನೇ ಚುಚ್ಚಿದ್ದು, ಅವನೆಲ್ಲ ಚುಚ್ಚಿದ್ದು ಅಂತ ನೀವು ಒಪ್ಕೊಂಡ್ಬಿಟ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತಾರೆ, ಅವನ್ನ ಬಿಟ್ಬಿಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಸರಿನಾ? ಓಕೆ ತಾನೇ ನಿಮ್ಗೆ? ಜೈಲಿಗೆ ಬರ್ತೀರಾ? ಬರ್ತಾರ ಬಾ, ಅಣ್ಣನಿಗೆ ಏನಿಲ್ಲ. ಎಲ್ಲ ಫ್ಯಾಮಿಲಿ ಮದ್ವೆ ಎಲ್ಲ ಆಗೋಯ್ತಲ್ಲಣ್ಣ. ಹಾ, ನೀವೇನ್ ಹೇಳ್ಬೇಕು ಗೊತ್ತಾ ಅವ್ರಿಗೆ? ಸರ್ ಬಿಯರ್ ಬಾಟ್ಲಲ್ಲಿ ಫುಲ್ಲಾಗಿ ಎಣ್ಣೆ ಹೊಡೆದಿದ್ದೆ ನಾನು, ನನ್ನ ಹತ್ರ ಬಂದ್ಬಿಟ್ಟು ನಕರ ಮಾಡ್ದ, ಕೆಳಗಡೆ ಕಲ್ಲು ಹೊಡೆದ, ಚುಚ್ಚಿದೆ. ಹೆಂಗ್ ಚುಚ್ಚಿದೆ ಹೇಳಿ? ಚಸ್ಕ ಚಸ್ಕ ಚಸ್ಕ. ಒಂದ್ಸತಿ ಹೇಳಿ. ಹಾ, ಚಸ್ಕ ಚಸ್ಕ ಅಂತ ಚುಚ್ಚಿದೆ. ಬೋಟಿ, ಕಿಡ್ನಿ, ಲಿವರ್ ಎಲ್ಲ ಹಾಳಾಯ್ತು ಅಷ್ಟೇ, ನಾನೇ ಮಾಡಿದ್ದು ಅಂತ ನೀವ್ ಹೇಳ್ಬೇಕಲ್ಲ. ಸರಿನಾ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಅವ್ರೇನಾರ ಒಂದ್ 10 ವರ್ಷ ಜೈಲಿಗೆ ಹಾಕ್ತೀವಿ ಅಂತಾರೆ. ಜೈಲಲ್ಲಿ ಇರಿ, ಏನ್ ಕೆಲಸ ಮಾಡೋದು ನೀವು? ಗಾರೆ ಕೆಲಸ ಅಲ್ಲೇ ಕೊಡ್ತಾರೆ. ದಿನಕ್ಕೊಂದು 20 ರೂಪಾಯಿ ನಂಗೆ ಕೂಲಿ ಕೊಡ್ತಾರೆ. ಗಾರೆ ಕೆಲಸ ಮಾಡ್ಕೊಂಡು ಅಲ್ಲೇ ಇರಿ ನೀವು. ಸರಿನಾ? ಓಕೆ ತಾನೇ ನಿಮ್ಗೆ? ಆಮೇಲೆ ಸಡನ್ ಆಗಿ ಇಲ್ಲ ಸರ್ ನಾನು ಹೋಗಲ್ಲ, ನಮ್ಗೆ ಫ್ಯಾಮಿಲಿ ಇದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಾರ್ದು. ಪೊಲೀಸ್ ಅವರೆಲ್ಲ ಬರ್ತಾರೆ. ಹೇಳಲ್ಲ ತಾನೆ? ಇಷ್ಟನಾ ನಿಮ್ಗೆ ಈ ಕೆಲಸ? ಇಷ್ಟನಾ? ಇಷ್ಟ? ಬರ್ತೀರಾ? ಜೈಲಲ್ಲಿ ಹಾಕ್ತಾರೆ, ಜೈಲಲ್ಲಿ ಹಾಕ್ತಾರೆ. ನನ್ ಬದಲು ನೀವು ಹೋಗ್ಬೇಕು. ಇರ್ತೀರಾ? ಈ ತರದೆಲ್ಲ ಇದಾರೆ ಜನ. ಏನ್ ತಗೊಂಡ್ಬಿಟ್ಟಿದೀರಾ? ಗಮ್ಮಂತ ಐತೆ. ಏನ್ ತಗೊಂಡಿಲ್ವಾ? ತಗೊಂಡವ್ರೆ. ಸಪೋಟ ವಾಸನೆ ಹೊಡಿತೈತಲ್ಲ, ತಗೊಂಡಿದ್ದೀರಾ ಸಪೋಟ? ಮತ್ತೆ ರಾತ್ರಿ ತಗೊಂಡಿದ್ರಾ? ರಾತ್ರಿ ತಗೊಂಡಿರೋದೇ ಕುಡ್ದಿಲ್ರಿ. ಇನ್ನ ಇಲ್ದೇ ಇಲ್ಲ ಅದು ರಾತ್ರಿ. ಪೊಲೀಸ್ ಅವರು ಇಳಿಯೋ ತರ ಹೊಡಿತಾರಲ್ಲ, ಏನ್ ಮಾಡ್ತೀರಾ? ಹೆಂಗ್ ಚುಚ್ತೆ ಅಂತ ಹೇಳ್ತೀರಾ ಹೇಳಿ? ಸೌಂಡ್ ಮಾಡ್ಬೇಕು. ಹೆಂಗ ಹೇಳಿ? ಗಸಗಸ ಅಲ್ಲ, ಚಸ್ಕ 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 ಅಂತ ಚುಚ್ಬಿಟ್ಟೆ, ಬೋಟಿ ಎಲ್ಲ ಆಚೆ ಬಂದ್ಬಿಡ್ತು, ಸತ್ತೋಗ್ಬಿಟ್ಟ, ನಾನೇನ್ ಮಾಡ್ಲಿ ಅಂತ ಹೇಳ್ಬೇಕು. ಸರಿನಾ? ಈಗ ಅವರು ನಿಮ್ಗೆ ಹೊಡಿತಾರೆ ಪೊಲೀಸ್ ಅವರು, ಅದು ನೋವು ನಿಮ್ಗೆ ಕಮ್ಮಿ ಆಗಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್ ತಗೊಳ್ಳಿ, ನಿಮ್ಗೆ ನೋವು ಕಮ್ಮಿ ಆಯ್ತದೆ ಅವಾಗ. ಇಲ್ಲ ಅಂದ್ರೆ ನಿಮ್ಗೆ ಏಟ್ ಆಯ್ತದೆ. ಸರಿನಾ? ಹಾ, ಇರಿ ಕೊಡ್ತೀನಿ, ಹಂಗೆ ಇರಿ. ಆಗ ಸೀಟ್ ಬೆಲ್ಟ್ ಹಾಕಪ್ಪ, ಪೊಲೀಸ್ ಹಿಡಿತಾರೆ. ಹಾ, ಇಲ್ಲಿ ಕುಂಡಿಗೆ ಹಾಕೊಂತೀರಾ, ಕೈಗೆ ಹಾಕೊಂತೀರಾ? ಎಲ್ಲಾದ್ರೂ ಹಾಕ್ಬೇಕಾ?
ನೀವು ಮಾತ್ರ ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಏ ಪ್ರಭು ಏ ಕ್ಯಾ ಹುವಾ? ಏನ್ ನಗ್ತಾ ಇದ್ದೀರಾ? ನಮ್ಮ ನೋಡಿದ್ದೀರಾ ಎಲ್ಲಾರು ನೀವು? ನೋಡಿಲ್ಲ ಸರ್. ನೋಡಿಲ್ಲ ಅಲ್ಲ, ಎಲ್ಲದಕ್ಕೂ ರೆಡಿ ಇದ್ದೀರಲ್ಲ ನೀವು. ಅದಕ್ಕೆ 90 ಪವರ್ ಅಲ್ಲ, 190 ಪವರ. 90 180 ಪ್ಯಾಂಟ್ ಬಿಚ್ಚಿ ಸೂದಿ ಇಲ್ಲಿ ತೊಡೆಗೆ ಹಾಕ್ತೀನಿ. ಸೀಟ್ ಬೆಲ್ಟ್ ಹಾಕೋಬೇಕಣ. ಚಸ್ಕ 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 ಚುಚ್ಚಿ ಬಿಟ್ಟೆ. ಹಿಂಗೆ ಚಸ್ಕ ಚಸ್ಕ ಚುಟ್ಟಿ ಬಿಟ್ಟೆ. ಶುದ್ಧ ಚಸ್ಕ ಸುಸು ಮಾಡ್ಬಿಟ್ಟೆ ಅಂತೆಲ್ಲ ಹೇಳ್ಬಾರ್ದು. ಚಸ್ಕ ಚಸ್ಕ ಅಂತ ಚುಚ್ಚು ಬಿಟ್ಟೆ ಅನ್ಬೇಕು. ಚಸ್ಕ ಚಸ್ಕ ಚುಚ್ಚಿ ಬಿಟ್ಟೆ ಅನ್ಬೇಕು. ಹಾ, ಯಾರ ಹತ್ರ? ಸಾರ್ ಅಂತ್ರ, ಅವ್ರ ಹತ್ರ. ಯಾರ ಹತ್ರ? ಪೊಲೀಸ್ ಹತ್ರ. ಪೊಲೀಸ್ ಅವ್ರ ಹತ್ರ. ಹಾ, ಓಕೆನಾ ನಿಮ್ಗೆ? ಓಕೆ. ಈಗ ನಿಮ್ಮನ್ನ ಇನ್ನೊಬ್ರು ಕರ್ಕೊಂಡ್ ಬರ್ಬೇಕಾಗಿತ್ತು, ಅವ್ರು ಬಂದಿಲ್ಲ. ನೀವ್ ಹೋಗೋದ್ ಬೇಡ ಅಂತ ಅನ್ಬಿಟ್ಟು ನಾವು ಬೇರೆಯವ್ರು ಆಕ್ಚುಲಿ. ಈಗ ಅವ್ರಿಗೆ ಹೇಳಿದ್ವಲ್ಲ, ಅವ್ರ ಪರಿಚಯ ಇರೋರು ಬೇರೆ, ನಾವು ಬೇರೆ. ಈಗ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗೋದು ಅವ್ರಿಗೆ ಗೊತ್ತಿಲ್ಲ. ಈಗ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಸರಿನಾ? ಹಾ, ಆಮೇಲೆ ನೀವು ಏನಪ್ಪಾ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ ಅಂತ ಅನ್ಬಾರ್ದು. ಸರಿನಾ? ಎಷ್ಟು ವರ್ಷ ಇರ್ತೀರಾ ಜೈಲಲ್ಲಿ? ಸಾಯ ಗಂಟೆ ಇರ್ತೀರಾ? ಸಹಾಯಕನೇ ಯಾರು ಇರ್ತಾರೆ ಮತ್ತೆ 10 ವರ್ಷ ಸಾಕಾ? ಸಹಾಯಕನೇ ಇರ್ತಾರೆ. ಸರಿ, 10 ವರ್ಷ ಇರ್ತೀರ ಹೋಗ್ಲಿ. ಹಂಗಂದ್ರೆ ಇನ್ನೂ ಜಾಸ್ತಿ ಬದುಕ್ತೀನಿ ಅಂತ ನಿಮ್ಗೆ ನಂಬಿಕೆ ಐತಾ? 10 ವರ್ಷ. ಇವಾಗ ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸು ಎಷ್ಟ? 45 ಇರ್ಬೇಕು. 45? ಕಲರ್ ಎಲ್ಲ ನೋಡಿದ್ರೆ 75 ತರ ಆಗ್ಬಿಟ್ಟೈತೆ. 70 ವಯಸ್ಸು. 45 ಇದ್ದಿರ್ಬೇಕು ಸರ್. ಇದ್ದಿರ್ಬೇಕು. ಇನ್ನು ಅದು ಕನ್ಫರ್ಮ್ ಇಲ್ಲ. 180 ಪವರ್. ಓ ಮೈ ಗಾಡ್, ಫುಲ್ ಟೈಟ್. ಏನ್ ಮಾಡೋಣ ಇವಾಗ? ಒಂದ್ ಕೆಲಸ ಮಾಡಿ, ನೀವು ಇಲ್ಲಿ ಕಾರ್ ಕೆಳಗಡೆ ಮನಿಕೊಳ್ಳಿ, ನಿಮ್ ಮೇಲೆ ಹತ್ತಿಸ್ಬಿಡ್ತೀನಿ. ಸರ್ ಕರ್ಕೊಂಬರೋವಾಗ ಒಂದು ಸೂಸೈಡ್ ಮಾಡ್ಕೊಂಬಿಟ್ಟ ಅಂತ ಹೇಳ್ಬಿಡ್ತೀನಿ. ಓಕೆನಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಕಾರ್ ಸಾಕಾ ಲಾರಿ ಬೇಕಾ? ಎಲ್ಲೇನು ಸರ್? ಇಲ್ಲ, ನಿಮಗೆ ಯಾವ್ದು ಕಾರಲ್ಲೇ ಪ್ರಾಣ ಹೋಗ್ಬಿಡುತ್ತಂತೀರಾ? ಇಲ್ಲ ಇದು ಚಿಕ್ಕ ಚಿಕ್ಕ ಟೈರ್ಗಳು, ಇಲ್ಲ ದಪ್ಪ ಲಾರಿ ಟೈರ್ ಆದ್ರೆ ದಪ್ಪ ಇರ್ತವೆ. ಅದ್ರ ಕಾಡ ಮಲಗಿದಾಗ ಜೀವ ಹೋಗಕ್ ಚೆನ್ನಾಗಿರ್ತದೆ ಅಲ್ವಾ? ಕಾರ್ ಟೈರ್ ಇಲ್ಲಿ ಸಾಕಾಗಲ್ಲ ನಿಮ್ಗೆ. ಸೈಕಲ್ ಟೈರ್ ತರ ಇರುತ್ತೆ ಕಾರ್ ಟೈರು. ಇಲ್ಲ ಟ್ರೈನ್ ಇಟ್ಬಿಡೋಣ, 2 ಪೀಸ್ ಆಗ್ಬಿಡ್ತದೆ. ಏಕಮಾರ್ ದೋತು ಕೂಡ ಅಲ್ವಾ? ಏನಿವ್ರು ಸೀಟ್ ಬೆಲ್ಟ್ ಹಾಕೊಳ್ಳಿ. ಬಿಚ್ಚಾಗಲ್ಲ ಹೋಗ್ಬಿಡಿ ಸೀಟ್ ಬೆಲ್ಟ್ ನೀವು. प्रभु ये क्या हुआ? हमारा कार में ऐसा पर्सन आया, हमारे साथ धोखा हुआ. हे हरे राम कृष्ण जगन्नाथ प्रेमानंद. क्या हुआ? क्या हुआ? ಏನ್ ನಿಮ್ ಧೈರ್ಯ ಏನಣ್ಣ? 90. 180. ಅಲ್ಲ, ಎಲ್ಲದಕ್ಕೂ ಸೈ ಅಂತ ಇದ್ದೀರಲ್ಲ, ನಿಮ್ಗೆ ಅದೇ ಶಾಕ್ ಆಗ್ತಾ ಇದ್ದೆ. ಅಲ್ಲ, ನಾಯಿಗೆ ಹೇಳಿದ್ರು ಒಪ್ಕೊಳ್ಳಲ್ಲ ಅಣ್ಣ. ನಿನ್ ಪ್ರಾಣ ಬೇಕಂದ್ರೆ ಅದೇ ಓಡೋಗ್ಬಿಡ್ತದ, ಅವನ ಬಂದಲ್ಲಪ್ಪ ಅಂತ. ಅಂತ ಅದ್ರಲ್ಲಿ ನೀವ್ ಏನ್ ಹಿಂಗಿದ್ದೀರಲ್ಲ? ಲಾರಿ ಕಾಡ ಮಲ್ಗಕ್ಕೂ ರೆಡಿ ಅವ್ರೆ, ಬಸ್ ಕಾಡ ಮಲ್ಗಕ್ಕೂ ರೆಡಿ ಅವ್ರೆ, ಟ್ರೈನ್ ಕೆಳಗಡೆ ಮಲಗಕ್ಕೂ ರೆಡಿ ಆಗೋರಿ. ಏನ್ ಹೇಳೋಣ ಇವ್ರಿಗೆ? JCB ಜೊತೆ ಬೇಕಾದ್ರೆ ಮನಿಕೊಂಡ್ಬಿಡ್ತಾರೆ. ನೈಂಟಿ ಹಾಕೊಂಡು ಸೀದಾ ಇಲ್ಲಿ ಬರ್ಬೇಕು ವಾಪಸ್ಸು. ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ. ಅಣ್ಣ ಬರ್ತಾರಪ್ಪ, ಅಣ್ಣ ಜೊತೆ ಹೋಗು ನೀನು. ನಡಿ, ಬೇಗ ಬರ್ಬೇಕಣ್ಣ. ತೆಗಿರಿ ಬೇಗ. 90 ಹಾಕೊಂಡ್ ಬರ್ಬೇಕು. ಇಲ್ಲೇ ಕಾಯ್ತಾ ಇರ್ತೀನಿ ನಾನು. ಹಾ, ಕರ್ಕೊಂಡೋಗಿ ಬಾರ್ಗೆ. ಹೆಂಗೋಗೋಣ? ದೂರ ಹೋಗದ?
ಹಾ ಹೌದಾ ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ನಾವು ಓಡಾಗ ಚಾನ್ಸ್ ಕೊಟ್ರೆ ಓಡಾಗಿಲ್ಲ. ಏನ್ ಪಟ್ರ ಭಯ ಅಣ್ಣ ನಿಮ್ಗೆ? ಏನಂದ್ರೆ ಭಯ ಅಣ್ಣ ನಿಮ್ಗೆ? ನನಗೇನು ಭಯ ಇಲ್ಲ, ಏನಂದ್ರು ಭಯ ಇಲ್ಲ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಯಾವ ಊರ್ ಕಡೆ? ಗುಲ್ಬರ್ಗ ಸರ್. ಗುಲ್ಬರ್ಗ. ಅದೇ ರೊಟ್ಟಿ ಪವರ್. ರೊಟ್ಟಿ ತಿನ್ನೋ ಸರ್. ರೊಟ್ಟಿ ಪವರ್ ಹಂಗೈತೆ. ಜೋಳ ರೊಟ್ಟಿ ತಿಂತೀವಿ ಸರ್. ಜೋಳದ ರೊಟ್ಟಿ ಅಲ್ಲ, ಜೋಳ ರೊಟ್ಟಿ. ದಯವಿಟ್ಟು ಎಣ್ಣೆ ಜಾಸ್ತಿ ಹೊಡಿಬೇಡಿ. ಎಣ್ಣೆ ಜಾಸ್ತಿ ಹೊಡಬೇಡ, ದಯವಿಟ್ಟು ಎಣ್ಣೆ ಜಾಸ್ತಿ ಹೊಡಬೇಡಿ. ಹೊಡೆದ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಹೆಂಡತಿ ಮಕ್ಕಳು ಹೊಡಿಯೋದು, ದೊಡ್ಡವ್ರು ನೋಡಿಯೋದು ಮಾಡಬೇಡಿ. ಇವತ್ತು ನೀವು ನಿಮ್ಮ ಅಪ್ಪ ಅಮ್ಮಗೆ ಮಾಡಿದ್ರೆ ಹೇಳಿ, ಇವಾಗ ನಿಮ್ಮ ಅಪ್ಪ ಅಮ್ಮ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮಗ್ ಮಾಡ್ತಾರೆ, ನಾಳೆ ನಿಮ್ಮ ಮಕ್ಕಳು ನಿನಗೆ ಮಾಡ್ತಾರೆ. ಹಂಗಾಗಿ ಎಣ್ಣೆ ಹೊಡಿಬೇಡಿ. ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕ್ರಿ ಅಲ್ವಾ? ಯಾರೋ ಹೆಣ್ಮಕ್ಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಹೆಣ್ಮಕ್ಳು ನಿಮ್ಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಗೆ? ಹಂಗಾಗಿ ಹುಷಾರಾಗಿರ್ರಿ.